ಬಂಕಾಪುರ ಇತಿಹಾಸ, ವೈಭವ ಮತ್ತು ಪತನದ ಆಳವಾದ ಕಥೆ. ಬಂಕಾಪುರ ಇದು ಕೇವಲ ಒಂದು ಊರಿನ ಹೆಸರಲ್ಲ, ಇದು ಕರ್ನಾಟಕದ ಪುರಾತನ ಇತಿಹಾಸದ ಅಮೂಲ್ಯ ಅಧ್ಯಾಯವಾಗಿದೆ. ಕಾಲ ಬದಲಾದಂತೆ ಪಟ್ಟಣದ ಸ್ಥಿತಿ ಬದಲಾಗಬಹುದು, ಆದರೆ ಅದರ ಕಟ್ಟಡಗಳು, ದೇವಾಲಯಗಳು, ನಶಿಸಿರುವ ಕೋಟೆ ಮತ್ತು ಅಲ್ಲಿನ ಕಲ್ಲುಗಳು ಇವೆಲ್ಲವೂ ಶತಮಾನಗಳ ಹಿಂದಿನ ಅಸಾಧಾರಣ ಕಥೆಗಳನ್ನು ಹೇಳುತ್ತವೆ. ಬಂಕಾಪುರವು ತಮ್ಮ ಕಾಲದಲ್ಲಿ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸೇನಾ ಕೇಂದ್ರವಾಗಿದ್ದರೂ, ರಾಜಕೀಯ ಅಸ್ಥಿರತೆ ಮತ್ತು ಆಕ್ರಮಣಗಳ ಕಾರಣದಿಂದ ನಿಧಾನವಾಗಿ ತನ್ನ ವೈಭವವನ್ನು ಕಳೆದುಕೊಂಡಿತು. ಬಂಕಾಪುರದ ಪ್ರಾಚೀನ ವೈಭವ. ಚಾಲುಕ್ಯರ ಯುಗ. ಬಂಕಾಪುರವು 11ನೇ ಶತಮಾನದ ವೇಳೆ ಕಲ್ಯಾಣ ಚಾಲುಕ್ಯರು, ಪಶ್ಚಿಮ ಚಾಲುಕ್ಯರು ಆಡಳಿತ ನಡೆಸುತ್ತಿದ್ದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿತ್ತು. ಈ ಕಾಲದಲ್ಲಿ ಬಂಕಾಪುರವು ರಾಜಕೀಯ ಮತ್ತು ಧಾರ್ಮಿಕವಾಗಿ ಪ್ರಮುಖ ಪ್ರಭಾವವನ್ನು ಹೊಂದಿತ್ತು. ನಾಗರೇಶ್ವರ ದೇವಾಲಯ, ಶಿಲ್ಪಕಲೆಯ ಕಣಜ. ಬಂಕಾಪುರದ ಪ್ರಮುಖ ಐತಿಹಾಸಿಕ ಗುರುತಾಗಿರುವ ನಾಗರೇಶ್ವರ ದೇವಾಲಯ, ಚಾಲುಕ್ಯರ ವಾಸ್ತುಶಿಲ್ಪದ ಅತ್ಯುತ್ತಮ ಮಾದರಿಯಾಗಿದೆ. ಇದು ಶಿವನಿಗೆ ಮೀಸಲಾಗಿರುವ ದೇವಸ್ಥಾನವಾಗಿದ್ದು, 60 ಕಂಬದ ಗುಡಿ, 60 ಕಂಬಗಳ ದೇವಾಲಯ ಎಂದು ಪ್ರಸಿದ್ಧವಾಗಿದೆ. ಈ ದೇವಾಲಯದ ಪೀಠದ ಮೇಲೆ ಕುರುಹುಗಳಿವೆ. ಅದು ಚೋಳ, ಪಲ್ಲವ ಮತ್ತು ಹಳೆಯ ನಂದಿ ದೇವಾಲಯಗಳ ಶೈಲಿಯನ್ನು ಒಗ್ಗೂಡಿಸಿದೆ. ದೇವಸ್ಥಾನದ ವಿಗ್ರಹಗಳು ಮತ್ತು ತೊಗಲುಗೋಪುರವು ಕಲಾತ್ಮಕ ಶಿಲ್ಪಶೈಲಿಯ ಅತ್ಯುತ್ತಮ ಉದಾಹರಣೆ. ಶಿಲ್ಪಗಳಲ್ಲಿ ದೇವತೆಗಳ ನೃತ್ಯಭಂಗಿಗಳು, ಪೌರಾಣಿಕ ಕಥೆಗಳ ನೋಟಗಳು, ಯೋಗಿಗಳ ಮತ್ತು ರಾಜಕೀಯ ನಾಯಕರ ಪ್ರತಿಮೆಗಳು ಕಾಣಸಿಗುತ್ತವೆ. ಇಂದಿಗೂ ಈ ದೇವಸ್ಥಾನವು ತನ್ನ ಮೂಲ ಆಕೃತಿಯನ್ನು 70% ಉಳಿಸಿಕೊಂಡಿದೆ. ಬಂಕಾಪುರದ ಕೋಟೆ, ಸೇನಾಪತಿಗಳ ಆಡಳಿತ ಕೇಂದ್ರ. ಬಂಕಾಪುರವು ಸೇನಾಪತಿಗಳ ಸಾಂಸ್ಕೃತಿಕ ಮತ್ತು ಯುದ್ಧದ ಪ್ರಮುಖ ಸ್ಥಳವಾಗಿತ್ತು. ಈ ಕೋಟೆಯನ್ನು ತಳಪದ್ಯನ ಎಂಬ ಸೇನಾನಾಯಕರಿಗೆ ನೀಡಲಾಗಿತ್ತು. ಕೋಟೆ ಯುದ್ಧಗಳಿಗೆ ತಕ್ಕಂತೆ ಭದ್ರವಾದ ಗೋಡೆಗಳು, ಬಾವಿಗಳು ಮತ್ತು ಗುಹೆಗಳನ್ನೊಳಗೊಂಡಿತ್ತು. ಕೋಟೆಯ ವಿಶೇಷತೆಗಳು: ದೊಡ್ಡ ಗಾತ್ರದ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾದ ಗೋಡೆಗಳು, ಕೋಟೆಯ ಒಳಗೆ ಗುಪ್ತ ದಾರಿಗಳು ಮತ್ತು ತೊರಳುಗಳನ್ನು ಹೊಂದಿರುವ ರಹಸ್ಯ ಮಾರ್ಗಗಳು, ಕೋಟೆಯ ಗೋಡೆಗಳಲ್ಲಿ ಯುದ್ಧ ತಂತ್ರಗಳಿಗೆ ಅನುಕೂಲವಾಗುವಂತಹ ಹಳೆಯ ಕಾಲದ ಅಸ್ತ್ರಶಸ್ತ್ರಗಳ ಶಿಲಾಲಿಪಿಗಳು, ಕೋಟೆಯೊಳಗಿನ ಕಣಿವೆ ಪ್ರದೇಶಗಳು ಮತ್ತು ಹಳೆಯ ಕಾಲದ ಭದ್ರಕೋಟೆಯು ರಾಜಕೀಯ ಕೇಂದ್ರವಾಗಿತ್ತು. ಚಾಲುಕ್ಯರ ನಂತರ ಕೋಟೆ ಹಲವು ಆಕ್ರಮಣಗಳ ಕೇಂದ್ರವಾಗಿದ್ದು, ಇದನ್ನು ಯಾದವ ರಾಜವಂಶ, ಬಹಮನಿ ಸುಲ್ತಾನರು, ವಿಜಯನಗರ ಸಾಮ್ರಾಜ್ಯ, ಬೀಜಾಪುರದ ಆದಿಲ್ಶಾಹಿಗಳು ಮುಂತಾದವರು ತಮ್ಮ ಆಡಳಿತಕ್ಕೆ ಒಳಪಡಿಸಿದರು. ಬಂಕಾಪುರದ ಆಕ್ರಮಣಗಳು. ನಶಿಸುವ ಹಂತ. ಚಾಲುಕ್ಯರ ನಂತರ ಬಂಕಾಪುರವು ಶತಮಾನಗಳ ಕಾಲ ನಿರಂತರ ಆಕ್ರಮಣಗಳಿಗೆ ಗುರಿಯಾಯಿತು. ಈ ಪಟ್ಟಣದ ಕೋಟೆಯ ಬಲಸ್ಥಿತಿ ಮತ್ತು ಅದರ ರಾಜಕೀಯ ಪ್ರಭಾವದ ಕಾರಣ ಹಲವಾರು ಆಕ್ರಮಣಕಾರರು ಇದನ್ನು ಕೈಗೆಡುವ ಪ್ರಯತ್ನ ಮಾಡಿದರು. ಬಹಮನಿ ಆಕ್ರಮಣ. 14ನೇ ಶತಮಾನ. ಬಹಮನಿ ಸುಲ್ತಾನರು ಬಂಕಾಪುರದ ಮೇಲೆ ಭೀಕರ ಆಕ್ರಮಣ ನಡೆಸಿ ಕೋಟೆಯ ಮೇಲೆ ತಮ್ಮ ಪ್ರಭಾವ ಹೆಚ್ಚಿಸಿದರು. ಈ ಆಕ್ರಮಣದ ನಂತರ ಇಸ್ಲಾಮಿಕ್ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಪ್ರಭಾವ ಈ ಪ್ರದೇಶದಲ್ಲಿ ಹೆಚ್ಚು ತಲೆದೋರಿತು. ಬೀಜಾಪುರದ ಆದಿಲ್ಶಾಹಿಗಳ ಆಳ್ವಿಕೆ. 16ನೇ ಶತಮಾನ. ಬೀಜಾಪುರದ ಇಬ್ರಾಹಿಂ ಆದಿಲ್ ಶಾಹ ಆಯಕಾಲದಲ್ಲಿ ಬಂಕಾಪುರದ ಕೋಟೆ ಮತ್ತೊಮ್ಮೆ ನಶಿಸಿ ಹೋಗಿತು. ಕೋಟೆಯ ಆವರಣದಲ್ಲಿ ಅನೇಕ ಹಿಂದೂ ದೇವಾಲಯಗಳನ್ನು ನಾಶಗೊಳಿಸಲಾಯಿತು. ಪಟ್ಟಣದ ಪ್ರಮುಖ ವಾಸ್ತುಶಿಲ್ಪಗಳನ್ನು ಧ್ವಂಸಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಲಾಯಿತು. ಮುಸ್ಲಿಂ ಆಳ್ವಿಕೆಯಲ್ಲಿ ವಾಣಿಜ್ಯ ಮತ್ತು ವ್ಯವಹಾರ ಉನ್ನತಿಗೆ ಬಂದರೂ ಹಿಂದೂ ಸಂಸ್ಕೃತಿಯ ಮೇಲೆ ಆಳವಾದ ಪ್ರಭಾವ ಬಿತ್ತು. ಬಂಕಾಪುರ ಇಂದಿನ ಸ್ಥಿತಿ. ನವಿಲು ಸಂರಕ್ಷಿತ ಪ್ರದೇಶ. 400 ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಬಂಕಾಪುರ ಇತ್ತೀಚಿನ ದಶಕಗಳಲ್ಲಿ ತನ್ನ ಪುರಾತನ ಹೆಗ್ಗಳಿಕೆಗೆ ಮತ್ತೊಮ್ಮೆ ಬೆಳಕು ನೀಡುತ್ತಿದೆ. ಇಂದಿನ ಬಂಕಾಪುರವು ತನ್ನ ಐತಿಹಾಸಿಕ ಕಟ್ಟಡಗಳೊಂದಿಗೆ ನೈಸರ್ಗಿಕ ಸೌಂದರ್ಯದ ಕೇಂದ್ರವಾಗಿದೆ. ಬಂಕಾಪುರ ನವಿಲು ಅಭಯಾರಣ್ಯ. ಇದು ಭಾರತದ ಅತಿ ದೊಡ್ಡ ನವಿಲು ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದ್ದು, ಸಾವಿರಾರು ನವಿಲುಗಳು ಇಲ್ಲಿ ನೆಲೆಸಿವೆ. ಈ ಪ್ರದೇಶದಲ್ಲಿ ನವಿಲುಗಳ ಸಂವರ್ಧನೆಗೆ ವಿಶೇಷ ಒತ್ತು ನೀಡಲಾಗಿದೆ. ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಇದು ಪ್ರಮುಖ ಸ್ಥಳವಾಗಿದೆ. ವನ್ಯಜೀವಿ ಪ್ರೇಮಿಗಳಿಗೆ, ಛಾಯಾಗ್ರಾಹಕರಿಗೆ ಮತ್ತು ನೈಸರ್ಗಿಕ ವೀಕ್ಷಕರಿಗೆ ಇದು ಅತ್ಯುತ್ತಮ ತಾಣ. ಮುದ್ರಣವಾದ ಇತಿಹಾಸ. ಮುಕ್ತಾಯ. ಇಂದು ಬಂಕಾಪುರವು ಶಾಂತ ಪಟ್ಟಣವಾದರೂ, ಅದರ ಗೋಡೆಗಳು, ದೇವಾಲಯಗಳು, ಹಾಳಾದ ಕೋಟೆ ಮತ್ತು ನವಿಲುಗಳು ಈ ಊರಿನ ವೈಭವವನ್ನು ವಿವರಿಸುತ್ತವೆ. ಪ್ರಾಚೀನ ಭಾರತದಲ್ಲಿ ಬಂಕಾಪುರದ ರಾಜಕೀಯ, ಧಾರ್ಮಿಕ, ವಾಣಿಜ್ಯ ಮತ್ತು ಯುದ್ಧದ ಹಿನ್ನೆಲೆ ಅದನ್ನು ಇತಿಹಾಸ ಪ್ರೇಮಿಗಳಿಗೆ ಒಲಿಯುವ ಸ್ಥಳವನ್ನಾಗಿ ಮಾಡಿದೆ. ಈ ಪ್ರದೇಶದ ಪುರಾತನ ಭವ್ಯತೆಯು ಕೇವಲ ಪಾಠಪುಸ್ತಕಗಳಲ್ಲಿ ಮಾತ್ರ ಉಳಿಯದೆ, ನಾಗರೇಶ್ವರ ದೇವಾಲಯದ ಶಿಲ್ಪಗಳಲ್ಲಿ, ಕೊಟ್ಟೆಯ ನಾಶದ ಅವಶೇಷಗಳಲ್ಲಿ ಮತ್ತು ನವಿಲುಗಳ ಕುಹಕ ಸೌಂದರ್ಯದಲ್ಲಿ ಜೀವಂತವಾಗಿ ಉಳಿದಿದೆ. ಬಂಕಾಪುರ ಕರ್ನಾಟಕದ ಮರೆತುಹೋದ ವೈಭವ, ಇತಿಹಾಸದ ಕಣಜ.